ನಮಸ್ಕಾರ. ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಂಬಂಧ, ಪ್ರೀತಿ, ಪ್ರೇಮದ ಕುರಿತು ಮಾತನಾಡ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ದಾಂಪತ್ಯದಲ್ಲಿ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಜ್ಯೋತಿಷ್ಯದಲ್ಲಿ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕರು ಮತ್ತು ವಂಶ ಪಾರಂಪರ್ಯ ಜ್ಯೋತಿಷಿಗಳು ಆಗಿರುವ ಪಂಡಿತ್ ನಾಗೇಶ್ ಗುರೂಜಿಯವರು ಇವತ್ತು ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಾಗೀಶಾದ್ಯಃ ಸುಮನಸಃ ಸರ್ವಸ್ತ್ರ ನಾಮಪಕ್ರಮೆ ಯಮ್ನತ ಕೃತಕೃತ್ಯೋ ಶಿಹೂತಂ ನಮಾಮಿ ಗಜಾನನಂ. ಓಕೆ, ಇನ್ನು ಗುರೂಜಿ, ಮೊದಲನೇದಾಗಿ ನಾವು ಮಾತನಾಡ್ತಾ ಹೋಗೋದಾದ್ರೆ ದಾಂಪತ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ತಾಳ್ಮೆ ಅನ್ನೋದು ಇಲ್ಲ, ಪ್ರೀತಿ ಪ್ರೇಮ ಇಲ್ಲ, ಒಗ್ಗಟ್ಟು ಅನ್ನೋದು ಇಲ್ಲದಂತ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಪ್ರಮುಖ ಕಾರಣವನ್ನು ತಿಳಿಸಿಕೊಡೋದಾದ್ರೆ? ಮುಖ್ಯವಾಗಿ ದಾಂಪತ್ಯ ಜೀವನ ಅನ್ನುವಂಥದ್ದು ಭಗವಂತ ಸೃಷ್ಟಿಕರ್ತ ಅನ್ನುವಂಥದ್ದು ಏನಿದೆಯೋ ಭಗವಂತನ ಅನುಗ್ರಹ ಅನ್ನೋದರಲ್ಲಿ ಕಂಕಣ ಭಾಗ್ಯ ಅನ್ನುವಂಥದ್ದು ಕೂಡಿ ಬರುವಂಥದ್ದು. ಹಾಗೆ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಗುರು ಶುಕ್ರ ಶನಿ ಬೆಶ್ಚ ರಾಹು ಕೇತುವೇ ನಮಃ. ಈ ನವಗ್ರಹಗಳ ಆಶೀರ್ವಾದನೂ ತುಂಬಾ ಪ್ರಾಮುಖ್ಯತೆ ಅನ್ನುವಂಥದ್ದು ದಾಂಪತ್ಯ ಜೀವನಕ್ಕೆ ಸಂಬಂಧಿಸಿದಂತೆ ಬರುತ್ತದೆ. ಹೇಗೆ ನಮ್ಮ ದಾಂಪತ್ಯ ಜೀವನಕ್ಕೆ ನವಗ್ರಹಗಳು ಅಂತಂದರೆ ಗ್ರಹಗತಿಗಳಿಂದ ಸಾಲಾವಳಿಯಿಂದ ಹಿಡಿದು ಮುಂದೆ ಕಂಕಣ ಭಾಗ್ಯ ಬಲ ಮತ್ತು ಸಂತಾನ ಭಾಗ್ಯ ಬಲ ಮತ್ತು ಕೌಟುಂಬಿಕ ಜೀವನದಲ್ಲಿ ಬರುವಂತಹ ಆಗು ಹೋಗುಗಳನ್ನು ತಡೆದು ನಿಲ್ಲಿಸುವಂಥದ್ದು ಮತ್ತು ಆಗು ಹೋಗುಗಳನ್ನು ಹೇಗೆ ನಮ್ಮ ಪರಿಪೂರ್ಣವಾದ ಜೀವನವನ್ನು ನಡೆಸಬಹುದು ಅನ್ನುವಂಥದ್ದು ಸೂಚಿಸುವಂಥದ್ದೇ ಜಾತಕ, ಈ ನವಗ್ರಹಗಳು. ಹೀಗಾಗಿ ಈ ನವಗ್ರಹಗಳಿಂದ ಭಗವಂತನ ಆಶೀರ್ವಾದದಿಂದ ನಮಗೆ ಇರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ತುಂಬ ವಿಧಾನಗಳು ಇದ್ದಾವೆ. ಆ ವಿಧಾನಗಳನ್ನು, ಪದ್ಧತಿಗಳನ್ನು, ಸಂಸ್ಕಾರವನ್ನು ಪರಿಪಾಲನೆ ಮಾಡಿದಾಗ ನಮಗೆ ಇರುವಂತಹ ಕೌಟುಂಬಿಕ ಕಲಹ ಅನ್ನುವಂಥದ್ದು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಓಕೆ ಗುರೂಜಿ, ಇನ್ನು ಗಂಡ ಹೆಂಡತಿಯ ನಡುವೆ ಪ್ರೀತಿಯ ಕೊರತೆ ಆಗ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಗ್ರಹಗತಿಗಳ ಕಾರಣ ಅಂತ ಹೇಳಿದ್ರಿ. ಹೇಗೆ ಗ್ರಹಗತಿಗಳು ಈ ರೀತಿಯ ಕಾರಣಕ್ಕೆ ಆಗತ್ತೆ ಅಂತ? ಗ್ರಹಗತಿಗಳು ನಮ್ಮ ಕುಂಡಲಿನಲ್ಲಿ ಅಂತಂದರೆ ಗಂಡ ಹೆಂಡ್ತಿರಲ್ಲ ಕುಂಡಲಿಗಳಲ್ಲಿ ಚಂಚಲವಾದ ಮನೋಬಲ ಇರುವಂತಹ ಗ್ರಹಗತಿಗಳು ಮತ್ತು ವಕ್ರದೃಷ್ಟಿ ಇರುವಂತಹ ಗ್ರಹಗತಿಗಳಿಂದ ಮತ್ತು ಸ್ಥಾನ ಪಲ್ಲಟ ಆಗುವಂತಹ ಗ್ರಹಗತಿಗಳಿಂದ ನಮಗೆ ವಿಶೇಷವಾದ ಅನುಭವಗಳು, ವಿಶೇಷವಾದ ಸಂದರ್ಭಗಳಿಗೆ ತಕ್ಕಂತೆ ನಮಗೆ ಕೌಟುಂಬಿಕ ಮತ್ತು ವ್ಯಾವಹಾರಿಕವಾಗಿ ಮತ್ತು ದೈಹಿಕ ಮತ್ತು ಮಾನಸಿಕವಾಗಿ ಸಂಬಂಧಪಟ್ಟಂತಹ ಈ ರಾಹು ಕೇತು ಅನ್ನುವಂಥದ್ದು ಏನಿದಾವೋ ಈ ಸ್ಥಾನ ಪಲ್ಲಟಗಳಿಂದ ನಮಗೆ ಕುಟುಂಬದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಅನ್ನುವಂಥದ್ದು, ಮನಸ್ತಾಪಗಳು ಬರುವುದಕ್ಕೆ ಸರ್ವೇ ಸಾಮಾನ್ಯವಾಗಿ ಕಂಡುಕೊಳ್ಳಬಹುದು. ಓಕೆ ಗುರುಜಿ, ಇನ್ನು ಯಾವ ರಾಶಿಯಲ್ಲಿ ಈ ದಾಂಪತ್ಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉದ್ಭವ ಆಗತ್ತೆ? ರಾಶಿಗೆ ಸಂಬಂಧಪಟ್ಟಂತೆ ಅಂತಂದರೆ ಸಾಲವಳಿನಲ್ಲಿ ಬಂದಾಗ ಯಾವ್ಯಾವ ರಾಶಿಯವರಿಗೆ ಯಾರ್ಯಾರ ರಾಶಿಯ ಅಧಿಪತಿಗಳಿಗೆ ಮತ್ತು ನಕ್ಷತ್ರ ಅಧಿಪತಿಗಳಿಗೆ ಸಮಸ್ಯೆಗಳು ಅನ್ನುವಂಥದ್ದು ಹೇಗೆ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಹಾಗೆ ಪ್ರತಿಯೊಂದು ರಾಶಿನಲ್ಲೂ ಕೂಡ ಸಮಸ್ಯೆಗಳು ಇದ್ದೇ ಇರುತ್ತದೆ. ಪ್ರತಿಯೊಂದು ರಾಶಿಯ ಅಧಿಪತಿಗೆ ನಮ್ಮ ದಶಾಭಕ್ತಿನಲ್ಲಿ ಎಷ್ಟರ ಮಟ್ಟಿಗೆ ನಮಗೆ ಫಲ ಕೊಡ್ತಾನೆ ಆವಾಗ ನಮಗೆ ಶ್ರೇಷ್ಠವಾದ ಸ್ಥಾನಮಾನ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ತೃಪ್ತಿಕರವಾದ ಜೀವನ ರಾಶಿ ಮತ್ತು ರಾಶಿಯ ಅಧಿಪತಿ ಇಬ್ಬರಲ್ಲೂ ಕೂಡ ಗಂಡ ಹೆಂಡರಿನಲ್ಲಿ ರಾಶಿ ಮತ್ತು ರಾಶಿಯ ಅಧಿಪತಿ ಎಷ್ಟರ ಮಟ್ಟಿಗೆ ದಿನದ ಅಂದರೆ ಆ ದಿನದ ಮತ್ತು ಪಂಚಭೂತಗಳು ಅನ್ನುವಂಥದ್ದು ಏನಿರುತ್ತೋ ಪಂಚಾಂಗಕ್ಕೆ ಸಂಬಂಧಪಟ್ಟಂಗೆ ಪಂಚಭೂತಗಳು ಅನ್ನುವಂಥದ್ದು ಏನಿರುತ್ತೋ ಆ ತಿಥಿ ವಾರ ನಕ್ಷತ್ರ ಕರ್ಣ ಯೋಗ ಬಲ ಅನ್ನುವಂಥದ್ದು ನಮಗೆ ರಾಶಿಯ ಅಧಿಪತಿಗೆ ಎಷ್ಟು ನಮಗೆ ಶ್ರೇಷ್ಠವಾಗಿರುತ್ತದೋ ಅದರ ಮೇಲೆ ನಮ್ಮ ಕೌಟುಂಬಿಕದ ಜೀವನವನ್ನು ಅವಲಂಬಿತವಾಗಿರುತ್ತದೆ. ಇನ್ನು ಗುರುಜಿ, ಪ್ರಮುಖವಾಗಿ ನೋಡ್ತಾ ಹೋಗೋದಾದ್ರೆ ಮಿಥುನ ರಾಶಿಯವರಿಗೆ ದಾಂಪತ್ಯದಲ್ಲಿ ಸಮಸ್ಯೆ ಉಂಟಾಗತ್ತೆ ಅಂತೇಳಿ ಹೇಳ್ತಾರೆ, ಹೌದಾ? ಈ ಕುರಿತು ಹೇಳೋದಾದ್ರೆ ಮಿಥುನ ರಾಶಿ ವಿಶೇಷವಾಗಿ 12 ರಾಶಿಗಳಲ್ಲೂ ಕೂಡ ಒಂದು 6 ರಾಶಿಗಳಿಗೆ ವಿಶೇಷ ಸ್ಥಾನ ಅನ್ನುವಂಥದ್ದು ಇರುತ್ತದೆ. ಆ 6 ರಾಶಿಗಳ ವಿಶೇಷ ಸ್ಥಾನದಲ್ಲಿ ಮಿಥುನ ರಾಶಿ, ವೃಶ್ಚಿಕ ರಾಶಿ, ಕನ್ಯಾ ರಾಶಿ, ಮಕರ ರಾಶಿ ಮತ್ತು ಧನುಸು ರಾಶಿ ಇವರುಗಳಿಗೆ ವಿಶೇಷ ಸ್ಥಾನಮಾನ ಅನ್ನುವಂಥದ್ದು ಬರುತ್ತದೆ. ಅಂತಂದರೆ ಈಗ ಮಿಥುನ ರಾಶಿಗೆ ತಗೊಳ್ಕೋಣ.
ಮಿಥುನ ರಾಶಿಗೆ ಸಂಬಂಧಪಟ್ಟಂತಹ ಚಂಚಲವಾದ ಮನಸ್ಥಿತಿಗಳು ಮತ್ತು ಹೊಂದಾಣಿಕೆ ವಿಷಯದಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಶ್ರೇಷ್ಠವಾದ ಹೊಂದಾಣಿಕೆ ಇದ್ರೂ ಕೂಡ ಬೇರೆಯವರ ಉಪಕಥೆಗಳು ಅಥವಾ ಕಿವಿ ಮಾತುಗಳಿಂದ ಸ್ವಲ್ಪ ವಿರಸಗಳು ಅನ್ನುವಂಥದ್ದು ಈ ಸರ್ವೇ ಸಾಮಾನ್ಯವಾಗಿ ಮಿಥುನ ರಾಶಿಯವರಿಗೆ ಕಂಡುಬರುತ್ತದೆ. ಹೀಗಾಗಿ ನಮಗೆ ಮಿಥುನ ರಾಶಿಗಳಿಗೆ ಭಾವನೆಗಳಿಗೆ ಸಂಬಂಧಪಟ್ಟಂತೆ ಅವರ ಆಲೋಚನೆಗಳಿಗೂ ಮತ್ತು ಭಾವನೆಗಳಿಗೂ ಸಂಬಂಧಪಟ್ಟಂತೆ ಬೇರೆಯವರ ಕಿವಿ ಮಾತುಗಳಿಂದ ಸ್ವಲ್ಪ ಮನಸ್ಸಿಗೆ ಅಶಾಂತಿ ಅನ್ನುವಂಥ ಉಂಟು ಮಾಡುವಂತಹ ವಿಶೇಷ ರಾಶಿ ಮಿಥುನ ರಾಶಿಗೆ ಸಂಬಂಧ ಪರ್ಸನಲ್ ಆಗಿ ಅವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಎರಡಕ್ಕೂ ಸಂಬಂಧಪಟ್ಟಂತೆ ಬೇರೆಯವರ ಕಿವಿ ಮಾತುಗಳು ಕೇಳುವುದರಿಂದ ಸ್ವಲ್ಪ ಸಮಸ್ಯೆಗಳು ಅನ್ನುವಂಥದ್ದು ಕಂಡು ಬರುತ್ತದೆ. ಮಿಥುನ ರಾಶಿ ಹೇಗೆ ಅನ್ನೋದರ ಕುರಿತು ಹೇಳಿದ್ದೀರಾ. ಇನ್ನು ವೃಶ್ಚಿಕ ರಾಶಿಯಲ್ಲಿ ಹೇಗೆ ಗುರೂಜಿ? ವೃಶ್ಚಿಕ ರಾಶಿಗೆ ವಿಶೇಷವಾಗಿ ಅವರ ಸ್ಥಾನಮಾನ ಮತ್ತು ಮನೋಬುದ್ಧಿ ಅನ್ನುವಂಥದ್ದು ಏನಿರುತ್ತದೋ ಅವರ ಹಿಡಿತದಲ್ಲಿ ಅನ್ನುವಂಥದ್ದು ತುಂಬ ಕಡಿಮೆ ಇರುತ್ತದೆ. ಸೊ ಹೀಗಾಗಿ ವೃಶ್ಚಿಕ ರಾಶಿಗೆ ತಿಳುವಳಿಕೆ ಮತ್ತು ಎಜುಕೇಶನ್ ಅನ್ನುವಂಥದ್ದು ಒಂದು ವೆಪನ್ ಮಾದರಿ. ಅಂದರೆ ಹಾಗೆಯೇ ತಮ್ಮ ತಿಳುವಳಿಕೆ ಅನ್ನುವಂಥದ್ದು ಏನಿದೆಯೋ ತಮ್ಮ ಹಿಡಿತದಲ್ಲಿ ಭಗವಂತನ ಆಶೀರ್ವಾದದಿಂದ ಮುನ್ನ ನಡೆಯುವಂಥದ್ದು ದಾರಿ ದೀಪಗಳು ಅನ್ನುವಂಥದ್ದು ಏನಿರುತ್ತೋ ಅಡಚಣೆಗಳು ಅನ್ನುವಂಥದ್ದು ಏನಿರುತ್ತೋ ಆ ಅಡಚಣೆಗಳು ಬೇರೆಯವರ ದಾರಿ ದೀಪವಾಗಿ ನೋಡ್ಕೋಬೇಕು ಮತ್ತು ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದು ಏನಿದೆಯೋ ಬೇರೆಯವರಿಗೆ ಹೋಲಿಸ್ಕೊಳ್ದಿರ ತನ್ನನ್ನು ತಾನು ಅರಿತುಕೊಂಡು ತನ್ನಲ್ಲಿ ಇರುವಂತಹ ಒಂದು ಶಕ್ತಿಯನ್ನು ದಿವ್ಯ ದೃಷ್ಟಿಯನ್ನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ಯಾರ ಹತ್ರ ಆದ್ರೂ ಕೂಡ ಸರಿ ವಾದ ವಿವಾದಗಳಿಗೆ ಇಳಿಯದೆ ತನ್ನ ಬುದ್ಧಿಶಕ್ತಿಯಿಂದ ತಾಳ್ಮೆಯಿಂದ ಹೋದಾಗ ಮತ್ತು ಕುಟುಂಬದ ಸಮೇತವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತಹ ಕುಟುಂಬಗಳಿಗೆ ಸಂಬಂಧಪಟ್ಟಂತಹ ಒಂದು ಪೂಜೆ ಪುನಸ್ಕಾರ ಅನ್ನುವಂಥದ್ದು ಬಂದಾಗ ದಾಂಪತ್ಯಕ್ಕೆ ಸಂಬಂಧಪಟ್ಟಂಗೆ ಇಬ್ಬರೂ ಕೂಡ ಅನುಸರಿಸಿದಾಗ ಅವರಲ್ಲಿ ಇರುವಂತಹ ಯಾವುದೇ ಒಂದು ಕಲ್ಮಶ ಅನ್ನುವಂಥದ್ದು ಏನಿರುತ್ತೋ ಅದನ್ನು ಸಂಪೂರ್ಣವಾಗಿ ಕಳ್ಕೋಬಹುದು. ಮತ್ತು ಸಾಧಕ ಬಾಧಕಗಳು ಅನ್ನುವಂಥದ್ದು ಇರುತ್ತದೆ ಅಂಥದ್ದೇ ದುಂದು ವೆಚ್ಚ ಅನ್ನುವಂಥದ್ದು ಅವರ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತಹ ವೃಶ್ಚಿಕ ರಾಶಿಯವರಿಗೆ ಸಾಮರ್ಥ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಬಲವಾದ ಪ್ರವೃತ್ತಿ ಅಂತಂದರೆ ಅವರಿಗೆ ಏನು ಕ್ವಾಲಿಟಿ ಅನ್ನೋದು ಇರುತ್ತೋ ಆ ಕ್ವಾಲಿಟಿನ ಮಿಸ್ ಮಾಡ್ಕೊಳ್ತೀರ ಅವರು ವೇನಲ್ಲಿ ಅವರು ಹೋದಾಗ ಖಂಡಿತವಾಗ್ಲೂ ಕೂಡ ವೃಶ್ಚಿಕ ರಾಶಿನಲ್ಲೂ ಕೂಡ ಯಾವುದೇ ರೀತಿಯ ದಾಂಪತ್ಯ ಕಲಹ ಅನ್ನುವಂಥದ್ದು ಬರ್ದಿರ ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಓಕೆ ಗುರುಜಿ, ಇನ್ನು ಕನ್ಯಾ ರಾಶಿಯವರಿಗೆ ಯಾಕೆ ಯಾವ ರೀತಿಯ ಸಮಸ್ಯೆ ಉಂಟಾಗತ್ತೆ ಈ ಕುರಿತು ಮಾತನಾಡೋಣ. ಅದಕ್ಕೂ ಮುಂಚೆ ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ ವಂಜಾಕ್ಷಿ. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಚಿತ್ರದುರ್ಗದಿಂದ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ತಮ್ಮ ಜನ್ಮ ದಿನಾಂಕ? ಸರ್, ನನ್ನ ಮಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಮಗಳು ಹೆಸರು ಮತ್ತು ಜನ್ಮ ದಿನಾಂಕ? ಇಂದಿರಾ ಪ್ರಿಯದರ್ಶಿನಿ, 15/3/2005 ಇಸ್ವಿ, ರಾತ್ರಿ 1:10. 15/3/2005. 2005. ಸಮಯ ಏನಾದರೂ ಗೊತ್ತಿದೆಯಮ್ಮ? ರಾತ್ರಿ 1:10. ಅಮ್ಮ, ಪ್ರಶ್ನೆ? ಅದು ವಿದ್ಯಾಭ್ಯಾಸದ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ವಿದ್ಯಾಭ್ಯಾಸ ಏನೋ ಚೆನ್ನಾಗಿದೆಯಮ್ಮ, ಏನು ತೊಂದರೆ ಇಲ್ಲ. ಯಾಕಂತಂದರೆ ಗುರು ಮಹಾತ್ಮನ ಯೋಗ ಬಲ ಮತ್ತು ಬುಧ ಮಹಾತ್ಮನ ಯೋಗ ಬಲ ಎರಡೂ ಕೂಡ ಶ್ರೇಷ್ಠವಾಗೇ ಇದ್ದಾವೆ. ಯಾವುದೇ ರೀತಿ ಸಮಸ್ಯೆಗಳು ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಮಗುವಿಗೆ ಅಡಚಣೆಗಳು ಅನ್ನೋಂಥದ್ದು ಇರೋದಿಲ್ಲ. ಪ್ರೆಷರ್ ಹಾಕಬೇಡಿ. ಆ ಎಮ್ಮನಿಗೆ ಯಾವುದು ವೇನಲ್ಲಿ ಯಾವ ಸಬ್ಜೆಕ್ಟ್ ಅನ್ನುವಂಥದ್ದು ಇಷ್ಟ ಕಷ್ಟಗಳು ಅನ್ನುವಂಥದ್ದು ತಿಳ್ಕೊಳ್ಳಿ. ಅದನ್ನು ಸ್ವಲ್ಪ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ. ಯಾವುದರಲ್ಲೂ ಪ್ರೆಷರ್ ಮಾಡಬೇಡಿ. ಮತ್ತು ವಿದ್ಯಾಭ್ಯಾಸದಲ್ಲಿ ತುಂಬ ಉನ್ನತವಾದ ಸ್ಥಾನಕ್ಕೆ ಖಂಡಿತವಾಗ್ಲೂ ಕೂಡ ಆ ಎಮ್ಮ ಅಂದ್ಕೊಂಡದ್ದನ್ನು ಸಾಧನೆ ಮಾಡೇ ಮಾಡ್ತಾರೆ ಅಮ್ಮ. ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರೂಜಿ, ಇನ್ನು ಹೇಳ್ತಾ ಇದ್ರಿ ಕನ್ಯಾ ರಾಶಿಯ ಕುರಿತು ತಿಳಿಸಿಕೊಡೋದಾದರೆ? ಕನ್ಯಾ ರಾಶಿ ವಿಶೇಷವಾಗಿ ಕನ್ಯಾ ರಾಶಿನಲ್ಲೇ ಹೆಸರಿನಲ್ಲೇ ಇದೆ ಕನ್ಯತ್ವ ಅನ್ನುವಂಥದ್ದು. ಹೇಗೆ ನಮ್ಮ ಮಹಿಳೆಯರಲ್ಲಿ ಹೆಣ್ಮಕ್ಕಳಲ್ಲಿ ಹೆಣ್ಮಗುವಿನಲ್ಲಿ ವಿಶೇಷವಾದ ಸ್ಥಾನ ಅನ್ನುವಂಥದ್ದು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತಹ ಆ ಮನೆಗೆ ಗೃಹಿಣಿ ಅಧಿಪತಿ ಅನ್ನುವಂಥದ್ದು ಏನಿರ್ತಾಯಿತ್ತು ಅಂತಂದರೆ, ಅಧಿಪತಿ ಅಂತಂದರೆ ಗಂಡನೇ ಅಧಿಪತಿ ಅನ್ನುವಂಥದ್ದು ಪ್ರಶ್ನೆ ಅಲ್ಲ. ಆ ಮನೆಗೆ ಯಾವ ಹೆಣ್ಮಗಳು ಎಷ್ಟು ಸಂತೋಷಪೂರ್ವಕವಾಗಿ ಗೃಹಿಣಿಗೆ ಲಕ್ಷ್ಮಿ ಕಟಾಕ್ಷ ಅನ್ನುವಂಥದ್ದು, ಆ ಮನೆಗೆ ಒಂದು ಸೌಂದರ್ಯ, ಒಂದು ಕಳೆ, ಒಂದು ಯೋಗಾಂಶ ಬಲ ಅನ್ನುವಂಥದ್ದು ಬರುವಂಥದ್ದು ಲಕ್ಷ್ಮಿ
ತಾಯಿಯ ಆ ಮನೆಯ ಹೆಣ್ಮಗಳಿಗೆ ಸಂಬಂಧಪಡುತ್ತೆ. ಅಂತಂದರೆ ಹೇಗೆ ಅಂತಂದರೆ ಕನ್ಯಾ ರಾಶಿಗೆ ವಿಶೇಷವಾಗಿ ಪರ್ಫೆಕ್ಟ್ ಲೈಫ್ ಅನ್ನುವಂಥದ್ದು ಆಲೋಚನೆ ಮಾಡ್ತಾರೆ. ಅಂತಂದರೆ ಒಂದು ಟೈಮ್ ಟೇಬಲ್, ನಾವು ಈಗ ಇಷ್ಟೊತ್ತಿಗೆ ಎದ್ದೇಳಬೇಕು, ಹೀಗಿರಬೇಕು, ಈ ಜೀವನ ಶೈಲಿಯನ್ನಂತೂ ರೂಪಿಸ್ಕೋಬೇಕು, ಇದೇ ಪ್ಲ್ಯಾನಲ್ಲೇ ಇರಬೇಕು ಅನ್ನುವಂಥದ್ದು. ಈ ಪರ್ಫೆಕ್ಟ್ ಜೀವನ ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಕನ್ಯಾ ರಾಶಿಗೆ ಲಭಿಸೋದಿಲ್ಲ. ಪರ್ಫೆಕ್ಟ್ ಜೀವನ ಅನ್ನೋದಕ್ಕಿಂತನೂ ಹ್ಯಾಪಿ, ಖುಷಿಯಿಂದ ಸಂಸಾರ ಜೀವನ ಅನ್ನುವಂಥದ್ದು ಸಾಗಿಸಿರೋದ್ರಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸುವಂತಹ ಒಂದು ಯೋಗಾಂಶ ಅನ್ನುವಂಥದ್ದು ಕನ್ಯಾ ರಾಶಿಯವರಿಗೆ ಇರ್ತೈತೆ. ಆದ ಕಾರಣಾಂತರದಿಂದ ಪರ್ಫೆಕ್ಟ್ ಜೀವನ, ನಾನು ಹೀಗೇ ಬದುಕಬೇಕು ಅನ್ನುವಂಥದ್ದು ನಿರ್ಧಾರಗಳು ಅನ್ನುವಂಥದ್ದು ಏನಿರುತ್ತೋ ಅದನ್ನು ಸ್ವಲ್ಪ ಸರಿಪಡಿಸ್ಕೋಬೇಕಾಗುತ್ತದೆ. ಇವರಲ್ಲಿ ಇಬ್ಬರಲ್ಲೂ ಕೂಡ ಸಂಗಾತಿ ಮತ್ತು ಗಂಡ ಹೆಂಡತಿರಲ್ಲಿ ಇಬ್ಬರನ್ನಲ್ಲೂ ಕೂಡ ಏನಾಗ್ತಂತಾರೆ, ಅವರದ್ದು ತನ್ನದೇ ಆದ ಆಸೆ ಆಕಾಂಕ್ಷೆಗಳು ಅನ್ನುವಂಥದ್ದು ಏನಿರುತ್ತೋ ಹೀಗೋ ಅನ್ನುವಂಥದ್ದು ಬದಿಗಿಟ್ಟು ಆಸೆ ಆಕಾಂಕ್ಷೆಗಳು ಅನ್ನುವಂಥದ್ದು ಇಬ್ಬರಲ್ಲೂ ಕೂಡ ಮ್ಯಾಚಿಂಗ್ ಆದಾಗ ಸ್ವರ್ಗ ಸುಖವನ್ನು ಕೂಡ ಅನುಭವಿಸಬಹುದು. ಯಾವುದೇ ರೀತಿ ಸಮಸ್ಯೆಗಳು ಇದ್ರೂ ಕೂಡ ಇವರು ಇಬ್ಬರನ್ನಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೋದಾಗ, ಅಂತಂದರೆ ಹೀಗೋ ಅನ್ನುವಂಥದ್ದು ಬದಿಗಿಟ್ಟು ತನ್ನನ್ನು ತಾನು ಅರಿತುಕೊಂಡು ಅರ್ಥ ಮಾಡಿಕೊಂಡಾಗ ಇಬ್ಬರಲ್ಲೂ ಕೂಡ ಸಹಜವಾದ ಜೀವನ ಅನ್ನುವಂಥದ್ದು ನಡೆಸಿದಾಗ ಈ ಕನ್ಯಾ ರಾಶಿಯವರಿಗೆ ಉನ್ನತವಾದ ಜೀವನ ಅನ್ನುವಂಥದ್ದು ಸ್ವರ್ಗ ಸುಖವನ್ನು ಅನುಭವಿಸುವಂತಹ ಯೋಗಾಂಶ ಅನ್ನುವಂಥದ್ದು ಈ ವರ್ಷದಲ್ಲಿ ವಿಶೇಷವಾಗಿ ಇದೆ. ಓಕೆ, ಇನ್ನು ಗುರುಜಿ ಮಕರ ರಾಶಿಯ ಬಗ್ಗೆ ಹೇಳೋದಾದರೆ ಮಕರ ರಾಶಿಯವರಿಗೆ ಏನೆಲ್ಲ ಸಮಸ್ಯೆ ಉಂಟಾಗತ್ತೆ, ಜೊತೆಗೆ ಇದಕ್ಕೆ ಜ್ಯೋತಿಷ್ಯಗಳಲ್ಲಿ ಇರುವಂತಹ ಪರಿಹಾರವನ್ನು ತಿಳಿಸಿಕೊಡೋದಾದರೆ? ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸನಾತನ ಧರ್ಮ ಮೊದಲ ಅಡಿಪಾಯ ಈಗ ನಿನ್ನೆ ತಾನೇ ಹೋಯ್ತು ಸಂಕ್ರಾಂತಿ. ಮಕರ ಸಂಕ್ರಾಂತಿಯ ವಿಶೇಷವಾಗಿ ಗುರುಜಿ ಮಕರ ರಾಶಿಯ ಕುರಿತು ಮಾತನಾಡೋಣ. ಅದಕ್ಕೂ ಮುಂಚೆ ಕಾಲರ್ ಒಬ್ರು ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ನಮ್ಮ ಮಾಗಡಿಯಿಂದ ಮೇಡಮ್. ನಮ್ಮ ಮಕ್ಕಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು. ನಮಸ್ಕಾರ. ನಮಸ್ಕಾರ ಗುರುಜಿ. ನಮಸ್ತೆ. ನಮಸ್ತೆ ಅಮ್ಮ. ಮಗು ಹೆಸರು? ಸಾಗರ್ ಅಂದ್ಬಿಟ್ಟು. ಇಬ್ರು ಗಂಡ್ ಮಕ್ಳಿದ್ದಾರೆ ಗುರುಜಿ. ಇಬ್ರದು ಹೇಳ, ಒಬ್ರದ್ದು ಹೇಳ ಗುರುಜಿ. ಇಬ್ರು ಹೇಳಿ ಅಮ್ಮ, ಪರವಾಗಿಲ್ಲ ಹೇಳಿ. ಸಾಗರ್ ಕೇಳಿಸ್ತಾ ಇದೆ? ಸಾಗರ್ ಅಂದ್ಬಿಟ್ಟು 10-25 ಕೊಟ್ಟಿದ್ರು. ಚಿಕ್ಕವನು 10-10-2010. ಇನ್ನೊಬ್ಬರದ್ದು ಹೆಸರು ಹೇಳಿ ಅಮ್ಮ. ಸಾಗರ್ ಮತ್ತೆ ಇನ್ನೊಂದು ಹೆಸರು ಹೇಳಿ ಹೇಳಿ, ಕೇಳಿಸ್ತಾ ಇದೆ. ಇನ್ನೊಬ್ರು ಹೆಸರು ತಿಳಿಸಿ. ತ್ರಿವೇಣ್. ಓಕೆ ಅಮ್ಮ. ಕುಲದೇವತೆ ಅಂದರೆ ಇವಾಗ ನಿಮ್ಮ ಇಬ್ಬರ ಹೆಸರಿಗೂ ಮತ್ತು ನಿಮ್ಮ ಏನು ಧ್ವನಿ ಅನ್ನುವಂಥದ್ದು ಕೇಳಿಸ್ತಾ ಇದೆಯೋ ಹೆಸರು ರಾಶಿಗಳಿಗೆ ಸಂಬಂಧಪಟ್ಟಂತಹ ಕುಲದೇವರ ಆರಾಧನೆ ಅನ್ನುವಂಥದ್ದು ಬರ್ತೈತೆ. ಈ ಕುಲದೇವರ ಆರಾಧನೆ ಮುಡುಪು ಏನಾದರೂ ಇದ್ದರೆ, ಅರ್ಕೆಗಳಿದ್ದರೆ ಅವುಗಳನ್ನ ಪರಿಹಾರ ಮಾಡಿಕೊಂಡ್ರೆ ಆದಷ್ಟು ಬೇಗ ಮಕ್ಕಳಿನಲ್ಲಿ ಇರುವಂತಹ ಒಂದು ವಿದ್ಯಾಭ್ಯಾಸ, ಒಂದು ಚೈತನ್ಯ, ಒಂದು ಕಳೆ ಅಂಶ ಅನ್ನುವಂಥದ್ದು ಏನಿದೆಯೋ ಅವರಲ್ಲಿ ಖಂಡಿತವಾಗ್ಲೂ ಕೂಡ ಒಂದು ಸಕ್ಸಸ್ ಅನ್ನುವಂಥದ್ದಾಗುತ್ತೆ. ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕುಲದೇವರ ಆರಾಧನೆಯನ್ನು ನೀವು ಮಾಡಿದಾಗ ಮನೆಯಲ್ಲಿ ಯಾವುದೇ ರೀತಿಯ ಅಡಚಣೆಗಳು ಅನ್ನುವಂಥದ್ದು ಸಂಪೂರ್ಣವಾಗಿ ಪರಿಹಾರ ಆಗುತ್ತೆ ಅಮ್ಮ. ವಿದ್ಯಾಭ್ಯಾಸದೇ ತೊಂದರೆ ಗುರುಜಿ. ಅವ್ರದ್ದು ವಿದ್ಯಾನೇ ಇಲ್ಲ ಅಂತಾರೆ, ಸ್ಕೂಲಲ್ಲೆಲ್ಲ ಓದಲ್ಲ ಅಂತಾರೆ. ಅದೇ ಅಮ್ಮ ಹೇಳ್ತಾ ಇರೋದು. ಇವಾಗ ಅವರು ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಕುಲದೇವರ ಆರಾಧನೆ, ಅರ್ಕೆ ಅನ್ನುವಂಥದ್ದು ಏನಿದೆಯೋ ಆ ಅರ್ಕೆನ ನೀವು ಖಂಡಿತವಾಗ್ಲೂ ಕೂಡ ಪರಿಹಾರ ಮಾಡ್ಕೊಳ್ಳೇಬೇಕಾಗುತ್ತದೆ. ಆ ಅರ್ಕೆನ ಪರಿಹಾರ ಮಾಡಿಕೊಂಡ್ರೆ ವಿದ್ಯಾಭ್ಯಾಸದಲ್ಲಿ ಮಕ್ಕಳಿನಲ್ಲಿರುವಂತಹ ಒಂದು ಕುಂಠಿತ ಅನ್ನುವಂಥದ್ದು ಏನಿದೆಯೋ ಅದು ಕಳೆದು ಹೋಗಿ ಒಂದು ಉನ್ನತವಾದ ವಿದ್ಯಾಭ್ಯಾಸದಲ್ಲಿ ಒಂದು ಆಲೋಚನೆಗಳು ಅನ್ನುವಂಥದ್ದು ಬರ್ತೈತೆ. ವಿಶೇಷವಾಗಿ ಗಾಯತ್ರಿ ಮಂತ್ರವನ್ನು ಅವರಿಬ್ಬರ ಕೈಲೂ ಕೂಡ ಪಠಿಸೋದಕ್ಕೆ ಹೇಳಿ, ಬರೆಯೋದಕ್ಕೆ ಹೇಳಿ. ಪ್ರತಿದಿನ 11 ಸಾರಿ ಗಾಯತ್ರಿ ಮಂತ್ರವನ್ನು ಬರೆಸಿದಾಗ ಅವರಿಬ್ಬರ ಕೈಲೂ ಕೂಡ ವಿದ್ಯಾಭ್ಯಾಸದಲ್ಲಿ ಒಂದು ಸಕ್ಸಸ್ ಅನ್ನುವಂಥದ್ದು ಕಂಡುಕೊಳ್ಬಹುದು. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಗುರೂಜಿ, ಇನ್ನು ಮಕರ ರಾಶಿಯ ಕುರಿತು ಹೇಳ್ತಾ ಇದ್ರಿ, ತಿಳಿಸಿಕೊಡೋದಾದ್ರೆ? ಈ ಮಕರ ರಾಶಿಗೆ ವಿಶೇಷವಾಗಿ ಈಗ ಹೇಳಿದಾಗೆ ವರ್ಷಕ್ಕೆ ಬರುವಂತಹ ಈ ಮಕರ ಸಂಕ್ರಮಣ ಅನ್ನುವಂಥದ್ದು ಏನಿದೆಯೋ ಅಂತಂದರೆ ಸೂರ್ಯನ ಪಥದಿಂದ ಈ ಇಡೀ ವರ್ಷಗಳು ಅಂತಂದರೆ ಕಡಿಮೆ ಅಂತಂದ್ರೂ ಕೂಡ 3 ವರ್ಷಗಳಿಂದನೂ ಮಕರ ರಾಶಿಯವರಿಗೆ ಸರ್ವೇ ಸಾಮಾನ್ಯವಾಗಿ ಸ್ವಲ್ಪ ನಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅಂತಂದರೆ ರಾಶಿ ಮಾತ್ರನೇ ಅಲ್ಲ, ರಾಶಿಗೆ ಸಂಬಂಧಪಟ್ಟಂತಹ ಕೌಟುಂಬಿಕ ಕಲಹ ಅನ್ನುವಂಥದ್ದು ಏನಿದೆ ಇವತ್ತು ವಿಶೇಷವಾಗಿ ಮಾತಾಡ್ತಾ ಇದ್ವಿ. ಅಂದರೆ ಪ್ರೀತಿ ವಿಶ್ವಾಸದಲ್ಲಿ ಮಕರ ರಾಶಿಯವರಿಗೆ ಸಂಬಂಧಪಟ್ಟಂತಹ ಜವಾಬ್ದಾರಿಗಳು ಅನ್ನುವಂಥದ್ದು ಏನಿದೆಯೋ ಆ ಜವಾಬ್ದಾರಿಗಳನ್ನ ನೀಗಿಸೋಕ್ಕಾಗ್ದಿರ, ಸಕ್ಸಸ್ ಪಡೋಕ್ಕಾಗ್ದಿರ, ಗುರಿಯನ್ನು ಮುಟ್ಟೋಕ್ಕಾಗ್ದಿರ ಅಡಚಣೆಗಳು ಅನ್ನುವಂಥದ್ದು 3 ವರ್ಷಗಳಿಂದ ಸತತವಾಗಿ ಪ್ರಯತ್ನಗಳು ಪಡ್ತಾ ಇದ್ದೀರಾ. ಸೊ
ಈಗ ನಿನ್ನೆ ಬಂದಂತಹ ಮಕರ ಸಂಕ್ರಮಣದಿಂದ ಅಂದರೆ ಸೂರ್ಯನ ಪಥದಿಂದ ಸೂರ್ಯನ ಫಲದಿಂದ ಈ ಮಕರ ರಾಶಿಯವರಿಗೆ ಮುಂದಿನ ಜೀವನಗಳಲ್ಲಿ ಬರುವಂತಹ ಗುರಿಯನ್ನು ತಲುಪುವಂತಹ ಸಕ್ಸಸ್ ಅನ್ನುವಂಥದ್ದು ಖಂಡಿತವಾಗ್ಲೂ ತಲುಪುತ್ತೀರಾ. ಏನು ಮಾಡಬೇಕು ಅಂತಂದರೆ ಪ್ರತಿದಿನ ಬ್ರಾಹ್ಮಿಣಿ ಮುಹೂರ್ತ ಅನ್ನುವಂಥದ್ದು ಏನಿದೆಯೋ ಅಂದರೆ 6 ಗಂಟೆಯ ಒಳಗಡೆಯಾಗಿ ಸಾಧ್ಯವಾದಷ್ಟು ಒಂದು ದಿನನೂ ಕೂಡ ಮಿಸ್ ಮಾಡ್ದಿರ ಸೂರ್ಯ ನಮಸ್ಕಾರ, ಸೂರ್ಯ ಕ್ರಿಯೆ ಅನ್ನುವಂಥದ್ದು ಏನಿದೆಯೋ ಅದನ್ನು ಸಂಪೂರ್ಣವಾಗಿ ಒಂದು ದಿನನೂ ಮಿಸ್ ಮಾಡಿದಿರ ಆ ಇಬ್ಬರಲ್ಲೂ ಕೂಡ ಮಕರ ರಾಶಿಗೆ ಸಂಬಂಧಪಟ್ಟಂತಹ ಗಂಡ ಹೆಂಡತಿಯರು ಯಾರೇ ಇದ್ರೂ ಕೂಡ ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ಕ್ರಿಯೆ ಅನ್ನುವಂಥದ್ದು ಬ್ರಾಹ್ಮಿ ಮುಹೂರ್ತದ ಒಳಗಡೆಯಾಗಿ ಮಾಡಿದಾಗ ಅವರಲ್ಲಿ ಇರುವಂತಹ ಕೌಟುಂಬಿಕ ಕಲಹ ಮತ್ತು ಗಂಡ ಹೆಂಡತಿರ ವಿರಸ ಮತ್ತು ಸಂತಾನ ಭಾಗ್ಯದಲ್ಲಿ ನಿಧಾನ ವಿಳಂಬ ಆಗುವಂಥದ್ದು ಮತ್ತು ಲಕ್ಷ್ಮೀ ಕಟಾಕ್ಷ ಅನ್ನುವಂಥದ್ದು ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಸಮಸ್ಯೆಗಳನ್ನು ಕೂಡ ಈ ಸೂರ್ಯ ನಮಸ್ಕಾರ ಮತ್ತು ಸೂರ್ಯ ಕ್ರಿಯೆಯಿಂದ ಮಕರ ರಾಶಿಯವರಿಗೆ ವಿಶೇಷವಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಂದರೆ ಎಷ್ಟು ದಿನಗಳು ಎಷ್ಟು ತಿಂಗಳುಗಳು ಸಾಧ್ಯವಾಗುತ್ತೋ ಅದನ್ನು ಮಾಡಿದಾಗ ಸಂಪೂರ್ಣ ಸಕ್ಸಸ್ಫುಲ್ ಅನ್ನುವಂಥದ್ದು ಅವರ ಸಂಕಲ್ಪವನ್ನು ಈಡೇರಿಸ್ಕೊಳ್ಳೋದಕ್ಕೆ ಇದೊಂದು ಸುವರ್ಣ ಅವಕಾಶ. ಓಕೆ ಗುರುಜಿ, ಮಕರ ರಾಶಿಗೆ ಇರುವಂತಹ ಸಮಸ್ಯೆ ಜೊತೆಗೆ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಧನುರ್ ರಾಶಿಯವರಿಗೆ ಏನೆಲ್ಲ ಸಮಸ್ಯೆ ಉಂಟಾಗತ್ತೆ, ಜೊತೆಗೆ ಅದಕ್ಕೆ ಇರುವಂತಹ ಪರಿಹಾರಗಳನ್ನು ತಿಳಿಸಿಕೊಡೋದಾದ್ರೆ? ಧನುಸ್ಸು ರಾಶಿಗೆ ಸಮಸ್ಯೆಗಳು ಅನ್ನುವಂಥದ್ದು ಖಂಡಿತವಾಗ್ಲೂ ಕೂಡ ಅವ್ರಿಗೊಂದು ಯಾವಾಗಲೂ ಪ್ರತಿ ಸಮಯಗಳಲ್ಲೂ ಕೂಡ ಧನುಸ್ಸು ರಾಶಿಯವರಿಗೆ ಸಮಸ್ಯೆಗಳು ಎದುರಾಗ್ತಾನೆ ಇರ್ತವೆ. ಒಂದಲ್ಲ ಒಂದು ಸಮಸ್ಯೆಗಳು. ಒಂದು ಸಮಸ್ಯೆ ಬಂತು, ಅದನ್ನು ಪರಿಹಾರ ಮಾಡ್ಕೊಂಡ್ರಿ, ಇನ್ನೊಂದು ಸಮಸ್ಯೆ ಬರುತ್ತೆ. ಆ ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡ್ಕೊಂಡ್ರಿ, ಮತ್ತೊಂದು ಸಮಸ್ಯೆ ಬರುತ್ತೆ. ಹೀಗೆ ಧನುಸ್ಸು ರಾಶಿಯವರಿಗೆ ಒಂದು ಸೈಕಲ್ ಹಾಗೆ ಒಂದು ಗಡಿಯಾರದ ಮುಳ್ಳು ಹೇಗೆ ತಿರುಗ್ತಾ ಇರುತ್ತೋ ಹಾಗೆ ಬರ್ತಾನೆ ಇರುತ್ತೆ. ಅವರಿಗೆ ಲೈಫ್ ಅನ್ನುವಂಥದ್ದು ಒಂದು ಚಾಲೆಂಜ್ ರೂಪದಲ್ಲಿ ಅನ್ನುವಂಥದ್ದು ಕಂಡುಕೋಬಹುದು. ಲೈಫ್ ಒಂದು ಚಾಲೆಂಜ್ ಅನ್ನುವಂಥದ್ದು ಧನುಸ್ಸು ರಾಶಿಯವರಿಗೆ ಹೇಗೆ ಅಂತಂದರೆ ಭಗವಂತನೇ ಕೊಡ್ತಾನೆ ಅವಕಾಶಗಳು, ಭಗವಂತನೇ ಕೊಡ್ತಾನೆ ಅವರಿಗೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ಅನ್ನುವಂತಹ ಒಂದು ವಿಲ್ ಪವರ್, ಒಂದು ಕೆಪಾಸಿಟಿ ಇರೋದ್ರಿಂದನೇ ಆ ಸಮಸ್ಯೆಗಳು ಅವರಿಗೆ ಖಂಡಿತವಾಗ್ಲೂ ಕೂಡ ಬರ್ತೈತೆ. ಇನ್ನು ವಿಶೇಷವಾಗಿ ಅವರಿಗೆ ಒಂಟಿತನ ಅಂತಂದರೆ ಒಂದು ಸಿಂಹದ ಗರ್ಜನೆ ಅನ್ನುವಂಥದ್ದು ಏನಿರುತ್ತೆ. ಸಿಂಹ ಯಾವಾಗಲೂ ಕೂಡ ಬೇರೆಯವ್ರನ್ನ ಕರ್ಕೊಂಡೋಗಿ ಬೇಟೆಯಾಡಲ್ಲ, ತನಗೆ ಬೇಕು ಅಂತಂದರೆ ತಾನೇ ಸ್ವಯಂ ಆಗಿ ಯುದ್ಧ ಮಾಡುತ್ತದೆ. ಹಾಗೆ ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತಹ ಹೇಗೆ ಯಾವುದೇ ರೂಪದಲ್ಲಿ ಕಷ್ಟ ಕಾರ್ಪಣ್ಯಗಳನ್ನು ತನ್ನ ಸ್ವಂತ ಸ್ವಯಂ ವಿದ್ಯಾಭ್ಯಾಸದಿಂದ, ತನ್ನ ಸ್ವಯಂ ಆಲೋಚನೆಯಿಂದ, ಕೆಲವರಲ್ಲಿ ವಿದ್ಯಾಭ್ಯಾಸ ಇಲ್ದಿರಾನೇ ಸಕ್ಸಸ್ಫುಲ್ ಅನ್ನುವಂಥದ್ದು ತುಂಬ ವಿಶೇಷವಾಗಿ ಧನುಸ್ಸು ರಾಶಿಯವರು ತುಂಬ ಕಂಡುಕೊಂಡಿದ್ದಾರೆ. ಹಾಗಾಗಿ ಧನುಸ್ಸು ರಾಶಿಯವರಿಗೆ ಯಾವುದೇ ರೀತಿ ಸಮಸ್ಯೆಗಳನ್ನು ಹೆದರಿಸುವ ಒಂದು ಕೆಪಾಸಿಟಿ, ಒಂದು ವಿಲ್ ಪವರ್ ಅನ್ನುವಂಥದ್ದು ಇರುತ್ತದೆ. ಹೆಣ್ಮಗುನಲ್ಲಾಗಿರ್ಬೋದು, ಗಂಡನಲ್ಲಾಗಿರ್ಬೋದು, ಈ ಇಬ್ಬರನ್ನೂ ಕೂಡ ಮನೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಇಬ್ಬರೂ ಕೂಡ ಚೇತರಿಸ್ಕೊಂಡಾಗ ಈಗ ಹೇಗೆ ಒಂದು ಹೊಲ ಉಳಬೇಕಾದ್ರೆ 2 ಎತ್ತುಗಳು ಹೇಗೆ ಸರಿಸಮಾನವಾಗಿ ಹೋಗಬೇಕು, ಹಾಗೆ ಅವರಿಬ್ಬರಲ್ಲೂ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ಬಂದಾಗ, ಹೊಂದಾಣಿಕೆ ಅನ್ನುವಂಥದ್ದು ಗಂಡ ಹೆಂಡತಿಯರಲ್ಲಿ ಧನುಸ್ಸು ರಾಶಿಯವರಿಗೆ ವಿಶೇಷವಾಗಿ ಕಂಡು ಬಂದಾಗ, ಒಬ್ರಿಗೊಬ್ರು ಸಪೋರ್ಟ್ ಮಾಡಿದಾಗ ಇನ್ನೂ ಅನ್ನುವಂಥದ್ದು ಲೈಫ್ ಜೀವನದಲ್ಲಿ ಸಕ್ಸಸ್ಫುಲ್ ಅನ್ನುವಂಥದ್ದು ಯಾವುದೇ ಅಡಚಣೆಗಳು ಬಂದ್ರೂ ಕೂಡ, ಅಂದರೆ ಬೆಟ್ಟದ ಗಾತ್ರ ಒಂದು ಸಮಸ್ಯೆ ಅಂತೂ ಬಂದ್ರೂ ಕೂಡ ಒಂದು ಹುಲ್ಲುಕಡ್ಡಿನಲ್ಲಿ ಹೇಗೆ ನಾವು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಒಂದು ಗಾದೆ ಮಾತಿದೆಯೋ, ಹಾಗೆ ಈ ಧನುಸ್ಸು ರಾಶಿಯ ದಂಪತಿಗಳು ಹೇಗೆ ಸಮಸ್ಯೆಗಳು ಅಂದ್ರೂ, ಯಾವ ಪೊಸಿಷನಲ್ಲಿ ಸಮಸ್ಯೆಗಳು ಬಂದ್ರೂ ಕೂಡ ಈ ಸುಲಭ ರೀತಿಯಲ್ಲಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಇದಕ್ಕೆ ಮುಖ್ಯವಾಗಿ ಗುರು ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ. ಅಂತಂದರೆ ತಂದೆ ತಾಯಿಯ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ಗುರು ಪೂರ್ಣಿಮಾದಿಂದ ಅಂದರೆ ಅಥವಾ ಪೂರ್ಣಿಮಾ, ಪ್ರತಿ ಪೂರ್ಣಿಮೆಯ ಅಂತಂದರೆ ಅಮಾವಾಸ್ಯೆ ಪೂರ್ಣಿಮೆಗಳು ಅನ್ನುವಂಥದ್ದು ಏನು ಬರ್ತದೋ ಹಾಗೆ ಹುಣ್ಣಿಮೆಯ ದಿನದಂದು, ಪೂರ್ಣಿಮೆಯ ದಿನದಂದು ವಿಶೇಷವಾಗಿ ಗುರುಪಾದುಕಂ ಅನ್ನುವಂಥದ್ದು ಒಂದು ಬೀಜ ಮಂತ್ರ ಅನ್ನುವಂಥದ್ದು ಬರ್ತೈತೆ. ಆ ಗುರುಪಾದುಕಂ ಅನ್ನುವಂಥದ್ದನ್ನ ಪರಿಪಾಲನೆ ಮಾಡಿದಾಗ ಅವರಲ್ಲಿ ಇರುವಂತಹ ಒಂದು ಧೈರ್ಯ ಅನ್ನುವಂಥದ್ದು ಸಕ್ಸಸ್ಫುಲ್ ಅನ್ನುವಂಥದ್ದು ಲೈಫ್ ಟೈಮ್ ಕರ್ಕೊಂಡು ಹೋಗೋದಕ್ಕೆ ಒಂದು ಸಕ್ಸಸ್ಫುಲ್ ಒಂದು ಸುವರ್ಣ. ಈ ಕುರಿತು ಮಾತನಾಡ್ತಾ ಹೋಗೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು ತಿಳಿಸಿ ಮೇಡಮ್. ಹಲೋ, ನಿಮ್ಮ ಹೆಸರು? ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ, ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬಹುದು.
ಹೇಳಿ ರಾಧಾ ಅವರೇ, ಏನಾಗಬೇಕಾಗಿತ್ತಮ್ಮ? ವಯಸ್ಸಮ್ಮ 63. ರಾಧಾ, ಇವಾಗ ಬಂದ್ಬಿಟ್ಟು ನಿಮಗೆ ಹೆಸರು ರಾಶಿಗಳ ಪ್ರಕಾರವಾಗಿ ಚಿತ್ತಾ ನಕ್ಷತ್ರ 3ನೇ ಪಾದ ತುಲಾ ರಾಶಿ ಅನ್ನುವಂಥದ್ದು ಬರ್ತೈತೆ. ನಿಮ್ಮ ಭವಿಷ್ಯ, ನಿಮ್ಮ ಜೀವನದ ಭವಿಷ್ಯ ಅನ್ನುವಂಥದ್ದು ನಿಮಗೆ ಕಷ್ಟ ಕಾರ್ಪಣ್ಯಗಳು ಮತ್ತು ಮನೋವ್ಯಥೆ ಅನ್ನುವಂಥದ್ದು ಕಾಣಿಸ್ತಾ ಐತೆ. ಆರೋಗ್ಯದ ಸಮಸ್ಯೆ ಅನ್ನುವಂಥದ್ದು ಕೂಡ ಕಾಣ್ತಾ ಐತೆ. ಮತ್ತು ಕುಟುಂಬದ ದುಂದು ವೆಚ್ಚ ಅನ್ನುವಂಥದ್ದು ಅಂತಂದರೆ ನಿಮಗೆ ಆರ್ಥಿಕವಾದ ಎಲ್ಲ ರೀತಿಯಲ್ಲೂ ಕೂಡ ಆರೋಗ್ಯದಲ್ಲೂ ಮತ್ತು ಮಾನಸಿಕವಾಗಿ ಮತ್ತು ಹಣಕಾಸಿನಲ್ಲಿ ಅಡಚಣೆಗಳು ಅನ್ನುವಂಥದ್ದು ಬರ್ತಾ ಇದ್ದಾವೆ. ಇವುಗಳನ್ನ ಸಾಧ್ಯವಾದಷ್ಟು ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಮೂಲ ಮಂತ್ರ ನವಗ್ರಹ ಏನಿದೆಯೋ, ಅರಳಿಕಟ್ಟೆ ಹತ್ರ ನವಗ್ರಹ ನಾಗರಕಲ್ಲು ಅನ್ನುವಂಥದ್ದು ಏನಿರುತ್ತೆಯೋ, ಈ ನಾಗರಕಲ್ಲಿಗೆ ಸಾಧ್ಯವಾದಷ್ಟು ಕೂಡ ನೀವು ಪ್ರೇರಣೆ ಮಾಡ್ಕೋಬೇಕು, ಪ್ರಾರ್ಥನೆ ಮಾಡ್ಕೋಬೇಕು, ನಿಮ್ಮ ಸಂಕಲ್ಪ ಮಾಡ್ಕೋಬೇಕು. ಎಷ್ಟು ನಿಮ್ಮ ಕೈಲಿ ಸಾಧ್ಯವಾಗುತ್ತೋ ಹೋಗಿ ಅದನ್ನು ತೊಳೆದು ಸ್ವಚ್ಛ ಮಾಡಿ ಪೂಜಾ ಪುನಸ್ಕಾರಗಳು ಮಾಡೋದರಿಂದ ನಿಮಗೆ ಶಾಶ್ವತವಾದ ಆರೋಗ್ಯದಲ್ಲಿ ಮತ್ತು ನಿಮಗೆ ದೈಹಿಕವಾಗಿ ಏನು ಸಮಸ್ಯೆಗಳು ಅನ್ನೋಂಥದ್ದು ಕಾಣ್ತಾ ಇದೆಯೋ ಅದನ್ನು ಪರಿಹಾರ ಮಾಡ್ಕೋಬೋದಮ್ಮ. ಓಕೆ, ಥ್ಯಾಂಕ್ ಯು ರಾಧಾ, ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರೂಜಿ, ಇನ್ನು ದಾಂಪತ್ಯ ಜೀವನದಲ್ಲಿ ಆತ್ಮೀಯತೆಯನ್ನು ಕಾಪಾಡ್ಕೊಂಡು ಹೋಗಬೇಕು ಅಂತ ಅಂದರೆ ಅದಕ್ಕೆ ಇರುವಂತಹ ಸಲಹೆಗಳು ಯಾವುದು? ಮುಖ್ಯವಾಗಿ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವಂಥದ್ದು ಸಹಜ. ಹೀಗಿರುವಾಗ ಮೂಲ ಉದ್ದೇಶ ಕುಟುಂಬದಲ್ಲಿ ಹೇಗೆ ನಮಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬೇಕು ಅಂತಂದರೆ ಭಗವಂತನನ್ನು ಹೇಗೆ ಪೂಜಿಸಬೇಕು, ಯಾವ ರೀತಿ ಪೂಜಿಸಬೇಕು, ಹೇಗೆ ಪ್ರೀತಿಸಬೇಕು. ಭಗವಂತನು ನಾವು ಗಂಡ ಹೆಂಡತಿರಿನಲ್ಲಿ ಸಮಸ್ಯೆಗಳು ಬಂದಾಗ ಬೈಕೊಳ್ತೀವಿ, ಜಗಳ ಆಡ್ತೀವಿ ಮತ್ತು ಪ್ರೀತಿ ವಿಶ್ವಾಸದಲ್ಲಿ ತಿರ್ಗಾ ಮತ್ತೆ ಕನೆಕ್ಟ್ ಆಗ್ತೀವಿ. ಅಂದರೆ ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಗಂಡ ಹೆಂಡರ ಜಗಳ ಉಂಡು ಮಲಗೋವರೆಗೂ ಅನ್ನುವಂಥದ್ದು ಒಂದು ಗಾದೆ ಇದೆ. ಹಾಗೆ ನಮಗೆ ಕಷ್ಟ ಕಾರ್ಪಣ್ಯಗಳು ಅನ್ನುವಂಥದ್ದು ಬಂದಾಗ ಭಗವಂತನನ್ನು ದೂಷಿಸೋದು ನಿಜ. ಭಗವಂತನನ್ನು ಸುಖ ಸಂತೋಷ ಬಂದಾಗ ಭಗವಂತ ನನ್ನನ್ನು ಬಿಟ್ಟಿಲ್ಲ, ಕೈ ಬಿಟ್ಟಿಲ್ಲ, ಕಾಪಾಡ್ದ ಅನ್ನುವಂಥದ್ದು ಹೊಗಳಿಕೆ ಅನ್ನುವಂಥದ್ದು ಸಹಜ. ಹೀಗೆ ನಮಗೆ ಹೊಗಳಿಕೆ ತೆಗಳಿಕೆ ಅನ್ನುವಂಥದ್ದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಕಂಡು ಬರ್ತೈತೆ. ಹೊಗಳಿದಾಗ ಹಿಗ್ಗೋದು, ತೆಗಳಿದಾಗ ಕುಗ್ಗುವಂಥದ್ದು ಖಂಡಿತವಾಗ್ಲೂ ಇವುಗಳನ್ನ ಮಾಡಿದಾಗ, ಅನುಸರಿಸಿದಾಗ, ಅರಿತು ಅರಿಯದೆ ಮಾಡಿದಾಗ ತಪ್ಪುಗಳನ್ನು ಕ್ಷಮಿಸುವಂತಹ ಭಗವಂತನನ್ನು ನಾವು ಪ್ರತಿದಿನ ಸ್ಮರಣೆ ಮಾಡಬೇಕು. ಈ ಸೃಷ್ಟಿಕರ್ತನ ಪ್ರಭಾವ ಏನಿದೆ ಅಂತಂದ್ರೆ ಮೊದಲನೇದಾಗಿ ಸೃಷ್ಟಿಕರ್ತನ ಭೂಮಂಡಲವನ್ನು ಸೃಷ್ಟಿ ಮಾಡ ಪ್ರಭಾವ ಕುರಿತು ಮಾತನಾಡೋಣ ಗುರುಜಿ. ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಿಮ್ಮ ಹೆಸರು? ನನ್ನ ಹೆಸರು ಜಗದೀಶ್. ಓಕೆ, ಗುರೂಜಿ ಇದ್ದಾರೆ ಸರ್, ಮಾತನಾಡಿ. ತಮ್ಮ ಹೆಸರು ಮತ್ತು ಜನ್ಮ ದಿನಾಂಕ? ನಮ್ದು ಜಗದೀಶ್ ಅಂತ. ಕೇಳಿಸ್ತಾ ಇದೆ? ಜಗದೀಶ್ ಅಂತ ಹೆಸರು, ಹೇಳಿ. ಸ್ವಲ್ಪ ಜೋರಾಗಿ ಮಾತನಾಡ್ಬೋದಾ ಸರ್? ಹಲೋ. ಹಾ ಸರ್, ಕೇಳಿಸ್ತಾ ಇದೆ, ಹೇಳಿ, ಇವಾಗ ಹೇಳಿ. ಜಗದೀಶ್ ಅಂತ ಜೊತೆಗೆ. ಓಕೆ. ಡೇಟ್ ಬಂದು 23/3/78. ನಮ್ಮ ಬಗ್ಗೆ ಕೇಳೋಂಥದ್ದು ಏನಿಲ್ಲ, ಇಲ್ಲ ಗುರುಜಿ ಅಂದ್ರೆ ಮಾತಾಡೋಣ ಅಂತ ಮಾಡಿದ್ದು. ತುಂಬಾ ಚೆನ್ನಾಗಿ ಬರ್ತಾ ಇದೆ ಗುರುಜಿ. ಜನ್ಮಸ್ಥಳ ನಿಮ್ದು? ನಮ್ದು ಜನ್ಮಸ್ಥಳ ಬಂದು ಬಿಡದಿ. ನಿಮಗೆ ಸಂಬಂಧಪಟ್ಟಂತಹ ನಿಮ್ಮ ಕೆಲಸ ಕಾರ್ಯಗಳು, ವ್ಯವಹಾರಗಳು, ನಿಮ್ಮ ಆಲೋಚನೆಗಳು ಅನ್ನುವಂಥದ್ದು ಏನಿದೆಯೋ ನಿಮ್ಮ ಹಿಡಿತದಲ್ಲಿ ಇಟ್ಟುಕೊಂಡು ನಿಮಗೆ ವ್ಯಾವಹಾರಿಕವಾಗಿ ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಒಂದು ಬಲ ಅನ್ನುವಂಥದ್ದು ಬೇಕಾಗುತ್ತದೆ. ಹಾಗಿರುವಾಗ ನಿಮ್ಮ ಗುರು ಹಿರಿಯರು ಅನ್ನುವಂಥದ್ದು ಏನಿದೆಯೋ ನಿಮ್ಮ ಮನೋಬಲವನ್ನು ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಕೈ ಹಾಕೋಕ್ಕಿಂತ ಮುಂಚಿತವಾಗಿ ನಿಮ್ಮ ಗುರು ಹಿರಿಯರ ಆಶೀರ್ವಾದ ನಿಮಗೆ ಬಂದಾಗ ನೀವು ನಡೆಸುವಂತಹ, ನೀವು ಸಂಕಲ್ಪ ಮಾಡಿಕೊಂಡಂತಹ ಒಂದು ಪವರ್ಫುಲ್ ಎನರ್ಜಿ ಅನ್ನುವಂಥದ್ದು ತನಗೆ ತಾನೇ ಕನೆಕ್ಟ್ ಆಗುತ್ತೆ. ಮುಖ್ಯವಾಗಿ ನೀವು ಮಾಡಲೇಬೇಕಾದಂತಹ ಒಂದು ಕಷ್ಟ ಕಾರ್ಪಣ್ಯಗಳ ಪೂಜೆ ಅನ್ನುವಂಥದ್ದು ಏನಿದೆಯೋ, ಅಂದರೆ ಭಗವಂತನ ಆರಾಧನೆ ಅನ್ನುವಂಥದ್ದು ಏನಿದೆಯೋ, ನವಗ್ರಹ ಶಾಂತಿ ಅನ್ನುವಂಥದ್ದು ಮಾಡಿದಾಗ ಅವರಿಗೆ ಖಂಡಿತವಾಗಲೂ ಕೂಡ ನಿಮಗೆ ಇರುವಂತಹ ಸಮಸ್ಯೆಗಳೆಲ್ಲ ಪರಿಪೂರ್ಣವಾಗಿ ಅನ್ನುವಂಥದ್ದು ಕಾಣಿಸ್ಬರುತ್ತದೆ. ನವಗ್ರಹ ಸ್ಥಾಪನೆ ಆಗಿರ್ಬೋದು ಅಥವಾ ನವಗ್ರಹ ಶಾಂತಿ ಅನ್ನುವಂಥದ್ದು ಆಗಿರ್ಬೋದು. ಇವುಗಳನ್ನ ಮಾಡಿದಾಗ ನಿಮ್ಮಲ್ಲಿ ಇರುವ ಲೋಪದೋಷಗಳು ಕಳೆದು ಹೋಗಿ ಗುರು ಹಿರಿಯರ ಆಶೀರ್ವಾದ ಕರೆಕ್ಟ್ ಆಗುತ್ತೆ. ನೀವು ಮಾಡುವಂತಹ ಕೆಲಸ ಸಕ್ಸಸ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕಾಗಿ. ಇನ್ನು ಗುರುಜಿ, ಸೃಷ್ಟಿಕರ್ತನ ಪ್ರಭಾವದ ಕುರಿತು ಹೇಳ್ತಾ ಇದ್ರಿ, ಹೇಳೋದಾದ್ರೆ?
ಈ ಭಗವಂತ ಸೃಷ್ಟಿಕರ್ತ ಅನ್ನುವಂಥದ್ದು ಏನಿದಾನೋ, ಸೃಷ್ಟಿಕರ್ತ ಸೃಷ್ಟಿ ಮಾಡೋಕ್ಕಿಂತ ಮುಂಚಿತವಾಗಿ ಭೂಮಂಡಲವನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚಿತವಾಗಿ ಪ್ರಣವ ಸ್ವರೂಪಿ ಓಂಕಾರವನ್ನು ಸೃಷ್ಟಿ ಮಾಡ್ತಾನೆ. ಈ ಓಂಕಾರ ಶಬ್ದ ಅನ್ನುವಂಥದ್ದು ಏನಿದೆಯೋ ಮನೆಯ ಕುಟುಂಬದ ಎಲ್ಲ ಸದಸ್ಯರಿಗೂ ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೂ, ಪ್ರೀತಿ ವಿಶ್ವಾಸಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೂ ಮತ್ತು ಮನೆ ಕುಟುಂಬದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಅಂತಂದರೆ ವಿದ್ಯಾಭ್ಯಾಸದಲ್ಲಿ, ಆರೋಗ್ಯದ ಅಡಚಣೆಗಳು, ಆಲೋಚನೆಗಳು, ಕಣ್ಣು ವಾಸ್ತು ದೋಷ ಮತ್ತು ಸ್ತ್ರೀ ದೋಷ ಅನ್ನುವಂಥದ್ದು ಏನಿರುತ್ತೋ ಮತ್ತು ಪಿತ್ರಾರ್ಜಿತ ಸಮಸ್ಯೆಗಳು, ಪಿತ್ರಾರ್ಜಿತ ಬಂದಂತಹ ಆಸ್ತಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಈ ಪ್ರಣವ ಸ್ವರೂಪಿ ಅಂತಂದರೆ ಓಂಕಾರ ಅನ್ನುವಂಥದ್ದು ಏನಿದೆಯೋ, ಈ ಓಂಕಾರವನ್ನು ಪ್ರತಿದಿನ ಮನೆ ಕುಟುಂಬದಲ್ಲಿ ಸಾಧ್ಯವಾದಷ್ಟು ಪ್ರಾರ್ಥನೆ ಮಾಡಿದಾಗ, ಪ್ರೇಯರ್ ಮಾಡಿದಾಗ, ಮೆಡಿಟೇಷನ್ ಮಾಡಿದಾಗ ತನ್ನನ್ನು ತಾನು ಅರಿತುಕೊಳ್ಳುವುದಕ್ಕೆ ಒಂದು ಸುಲಭವಾದ ಮಂತ್ರ ಅಂತಂದರೆ ಈ ಓಂಕಾರ ಅನ್ನುವಂಥದ್ದು ಹೇಳ್ಬೋದು. ಈ ಓಂಕಾರವನ್ನು ಪ್ರತಿದಿನವೂ ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗಿರಬಹುದು ಮತ್ತು ಗೋಧೂಳಿ ಮುಹೂರ್ತದಲ್ಲಾದರೂ ಆಗಿರ್ಬೋದು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕನಿಷ್ಠ ಅಂತಂದರೂ ಪ್ರತಿದಿನ 3 ರಿಂದ 9 ನಿಮಿಷದವರೆಗೂ, ಪ್ರತಿದಿನ 3 ರಿಂದ 9 ನಿಮಿಷದವರೆಗೂ ಕೂಡ ಈ ಓಂಕಾರವನ್ನು ಪಠಣೆ ಮಾಡಿದಾಗ, ಓಂಕಾರವನ್ನು ಸ್ಮರಿಸಿದಾಗ ನಮ್ಮಲ್ಲಿರುವ ಎಲ್ಲ ಥರದ ಅವಗುಣಗಳನ್ನು ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುತ್ತವೆ, ಶಾಶ್ವತವಾಗಿ ನಶಿಸಿ ಹೋಗುತ್ತವೆ. ಆದ ಕಾರಣದಿಂದ ಯಾವುದೇ ರೀತಿಯ ಕೌಟುಂಬಿಕ ಕಲಹ ಅನ್ನುವಂಥದ್ದು ಇರುವಂಥದ್ದವರು ಕುಟುಂಬದಲ್ಲಿ ಈ ಓಂಕಾರವನ್ನು ಸ್ಮರಣೆ ಮಾಡಲೇಬೇಕಾಗುತ್ತದೆ. ಆಗಿದ್ದಾಗ ಭಗವಂತನ ಆಶೀರ್ವಾದ, ಭಗವಂತನ ಕಟಾಕ್ಷ ಅನ್ನುವಂಥದ್ದು ಕಂಡುಬರುತ್ತದೆ. ಯಾವುದೇ ರೀತಿಯ ಪ್ರೀತಿ ವಿಶ್ವಾಸಗಳಲ್ಲಿ ಬಂದಂತಹ ಅಡಚಣೆಗಳು ಸಂಪೂರ್ಣವಾಗಿ ಕ್ಲಿಯರ್ ಆಗುತ್ತೆ. ಒಂದು ಉನ್ನತವಾದ ಜೀವನ ಅನ್ನುವಂಥದ್ದು ಕಂಡುಕೊಳ್ಳಬಹುದು. ಓಕೆ ಗುರೂಜಿ, ಇನ್ನು ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೀತಿ ಪ್ರೇಮ ಸಂಬಂಧದ ಕುರಿತು ಜೊತೆಗೆ ಪರಿಹಾರವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಶಿವೋಹಂ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀತಿ ಪ್ರೇಮ ಸಂಬಂಧ ಹಾಗೂ ಜ್ಯೋತಿಷ್ಯಗಳಲ್ಲಿ ಇದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ಗುರೂಜಿ ತಿಳಿಸ್ಕೊಟ್ಟಿದ್ದಾರೆ. ನಿಮಗೂ ಕೂಡ ಈ ರೀತಿಯ ಸಮಸ್ಯೆ ಇದ್ದಲ್ಲಿ ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಇರುವಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಅಥವಾ ಗುರೂಜಿಯನ್ನ ನೇರವಾಗಿ ಭೇಟಿಯಾಗಿ ನಿಮ್ಮಲ್ಲಿರುವಂತಹ ಸಮಸ್ಯೆಗೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜ್ಯೋತಿಷ್ಯ ಕಿರಣ ಪಂಡಿತ್ ಶ್ರೀ ನಾಗೇಶ್ ಗುರೂಜಿ. ಸಂಪರ್ಕಿಸಬೇಕಾದ ವಿಳಾಸ ರಾಜರಾಜೇಶ್ವರಿ ಟೆಂಪಲ್ ಮುಂಭಾಗ, ಫಸ್ಟ್ ಮೇನ್, 3ನೇ ಬ್ಲಾಕ್, 4ನೇ ಸ್ಟೇಜ್, ರಾಜರಾಜೇಶ್ವರಿ ನಗರ, ಬೆಂಗಳೂರು 560098. 9900089019 9900089018.